ಮುನಿವರನ ಕರುಣದಲ್ಲಿ ಕೌರವ ಜನಪನ ಅಮಳ ಬ್ರಹ್ಮ ವಿದ್ಯೆಯನನುಕರಿಸಿ ಚರಿತಾರ್ಥ ಭಾವದೊಳು ಇರುಳ ನೂಕಿದರು. ನಾಲ್ಕನೇ ಸಂಧಿಯ ಸೂಚನಾ ಪದ್ಯದ ಅನುವಾದ. ಮುನಿಶ್ರೇಷ್ಠರಾದ ಸನತ್ಸುಜಾತರ ದಯೆಯಿಂದ ಧೃತರಾಷ್ಟ್ರ ಗಹನವಾದ ಜ್ಞಾನವನ್ನು ಪಡೆದು ಧನ್ಯತೆಯ ಭಾವದಲ್ಲಿ ರಾತ್ರಿಯನ್ನು ಕಳೀತಾನೆ. ಸಂಧಿಯ ಸಂಕ್ಷಿಪ್ತ ಅನುವಾದ ಹೀಗಿದೆ. ರಾಯಭಾರಿ ಸಂಜೆಯ ಉಪಪ್ಲಾವ್ಯ ನಗರದಲ್ಲಿ ಧರ್ಮರಾಯಾದಿಗಳಲ್ಲಿ ಆದ ಸಂಭಾಷಣೆಯನ್ನು ಧೃತರಾಷ್ಟ್ರನಿಗೆ ಅರುಹಿದ್ದಾನೆ. ಮನವ್ಯಾಕುಲತೆಯಿಂದ ವಿದುರನೊಡೆ ರಾತ್ರಿಯನ್ನು ಕಳೆದಿದ್ದಾನೆ ಧೃತರಾಷ್ಟ್ರ. ವಿದುರ ನೀತಿಯ ಜ್ಞಾನವನ್ನೂ ಸಂಪಾದಿಸಿದ್ದಾನೆ. ಮೋಕ್ಷ ವಿದ್ಯೆಯ ವಿವರವಾದ ಜ್ಞಾನವನ್ನು ನನಗೆ ಕೊಡುವಂಥ ವಿದುರನನ್ನು ಧೃತರಾಷ್ಟ್ರ ಕೇಳಿದಾಗ, ವಿದುರ ಆ ವಿದ್ಯೆಯನ್ನು ಬಲ್ಲವನು ಸರ್ವಗುಣ ಸಂಪೂರ್ಣನಾದ ಸನತ್ಸುಜಾತ ಮಾತ್ರ ಅಂತ ಹೇಳಿ ಧೃತರಾಷ್ಟ್ರ ಅವನನ್ನು ನೆನೆದು ಬರಮಾಡ್ಕೊಳ್ತಾನೆ. ಬ್ರಹ್ಮೋಪದೇಶವನ್ನು ಕೃಪೆ ಮಾಡುವಂತ ಕೇಳ್ಕೊತಾನೆ. ಪ್ರೀತಿಯಿಂದ ಸನತ್ಸುಜಾತರು ಧೃತರಾಷ್ಟ್ರನಿಗೆ ಜನಜನಿತವಾದ ಪರಮಲೋಕ ಸಾಧನವನ್ನು ತಿಳಿಸ್ತಾರೆ. ಅವರು ಕೂಡ ಕಡೆಯಲ್ಲಿ ಕೃಷ್ಣನು ಮಾನವನಲ್ಲ, ಅವನು ಸಾಕ್ಷಾತ್ ಹರಿ, ಹಾಗೂ ರಾಜಶ್ರೇಷ್ಠರಲ್ಲಿ ಧರ್ಮಜ ಅಗ್ಗಳಿಯ. ಕೃಷ್ಣ ಪಾಂಡವರ ಜೊತೆ ಇರುವಾಗ ಅವರ ವಿರೋಧವೇ ಕೌರವರ ಅವನತಿ ಅಂತ ಹೇಳಿ ಸನತ್ಸುಜಾತರು ಎಚ್ಚರಿಸ್ತಾರೆ. ವೀರ ಪಾಂಡವರ ದಟನು ಆದನು ಜಾರಿ ಹೇಳಿದ ವಚನ ರಚನೆಯ ಕೌರವರಿಗೆ ಬಂದರು ಹೇ ಕೋಪಿಸಿ ಸಂಜಯನ ಜರೆದ. ಐದನೇ ಸಂಧಿಯ ಸೂಚನಾ ಪದ್ಯದ ಸಂಕ್ಷಿಪ್ತ ಅನುವಾದ ಹೀಗಿದೆ. ಪಾಂಡವರ ಶೌರ್ಯವನ್ನು, ಕೃಷ್ಣನ ಮಾತಿನ ರೀತಿಯನ್ನು ಸಂಜಯ ಬಂದು ತಿಳಿಸಿದಾಗ ಅವನನ್ನು ದುರ್ಯೋಧನ ಕೋಪದಿಂದ ನಿಂದಿಸ್ತಾನೆ. ಸಂಧಿಯ ಸಂಕ್ಷಿಪ್ತ ಪರಿಚಯ. ಸಂಜೆಯ ಪಾಂಡವರಿಂದ ಬಂದ ಮಾರನೇ ದಿವಸ ಧೃತರಾಷ್ಟ್ರನ ಆಸ್ಥಾನದಲ್ಲಿ ದೊಡ್ಡ ಸಭೆ ಏರ್ಪಟ್ಟಿದೆ. ಸಂಜೆಯ ಧರ್ಮರಾಯನ ಓಲಗದ ಬಗ್ಗೆ ಏನು ಹೇಳ್ತಾನೆ ಅಂತ ಎಲ್ಲ ಕಾತರದಿಂದ ಇದ್ದಾರೆ. ಸಂಜೆಯ ಧರ್ಮರಾಯನ ಗುಣಗಾನವನ್ನು ಮಾಡ್ತಾನೆ. ಅವನ ಸಂಪತ್ತಿನ ವರ್ಣನೆಯನ್ನು ಕಣ್ಣಿಗೆ ಕಟ್ಟುವಂತೆ ವರ್ಣಿಸ್ತಾನೆ. ಪಾಂಡವ ವೀರರನ್ನು ಹೊಗಳೋ ರೀತಿಯಲ್ಲಿ ಅವರ ಮಾತುಗಳನ್ನು ಯಥಾವತ್ತಾಗಿ ಸಭೆಯಲ್ಲಿ ತಿಳಿಸ್ತಾ ಇದ್ದಾನೆ. ಅರ್ಜುನ ಹಿಂದೆ ಜೂಜಿನ ಸಮಯದಲ್ಲಿ ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಿಸಿದ. ಅಷ್ಟೇ ಅಲ್ಲ, ಗೋಗ್ರಹಣವನ್ನೂ ಪ್ರಸ್ತಾಪಿಸಿದ. ಜಯದ್ರಥನನ್ನು ಜರೆದ. ನಿನ್ನ ಒಡೆಯನ ತೊಡೆಗಳು ಕ್ಷೇಮವೇ? ದುಶ್ಯಾಸನ, ನಿನ್ನ ಮೈ ಭದ್ರವಾಗಿದೆಯಾ? ಇದನ್ನೆಲ್ಲ ನಾನು ಕೇಳಿದೆ ಅಂತ ಹೇಳು ನಿಮ್ಮ ಅರಸನಿಗೆ ಅಂದ ಭೀಮ ಅಂತ ಯಥಾವತ್ತಾಗಿ ಸಂಜಯ ತಿಳಿಸ್ತಾನೆ. ಇದನ್ನು ಕೇಳಿದಾಗ ಕರ್ಣನಿಗೆ ಬಹಳ ಕೋಪ ಬಂದುಬಿಡುತ್ತೆ. ಬೊಗಳಬೇಡವೋ ನಾಯಿ ಅಂತ ಸಂಜಯನನ್ನು ನಿಂದಿಸ್ತಾನೆ. ತನ್ನಂಥ ವೀರ ಇರಬೇಕಾದ್ರೆ ಸಂಧಿಯ ಮಾತೇ ಇಲ್ಲ ಅಂತ ಘರ್ಜಿಸ್ತಾನೆ. ಭೀಷ್ಮ ಕರ್ಣನನ್ನು ಹಳಿತಾನೆ. ಅರ್ಜುನನ ಸಮ ವೀರರಿಲ್ಲ ಅಂತ ಅವನನ್ನು ಅಣಕಿಸ್ತಾನೆ. ಧೃತರಾಷ್ಟ್ರನಿಗೆ ಕರ್ಣನ ಮಾತನ್ನು ನಂಬಬೇಡ ಅಂತ ಬೇಡ್ಕೊತಾನೆ. ದ್ರೋಣ ಕೂಡ ಭೀಷ್ಮನ ಮಾತಿಗೆ ಸಮ್ಮತಿಸ್ತಾರೆ. ಇದನ್ನೆಲ್ಲ ಕೇಳಿ ದುರ್ಯೋಧನಿಗೆ ಕೋಪ ಬಂದ್ಬಿಡುತ್ತೆ. ಅವನು ದ್ರೋಣ, ಭೀಷ್ಮ
ಇಬ್ಬರೂ ಕೂಡ ನೀವು ಪಾಂಡವ ಪಕ್ಷಪಾತಿಗಳು ಅಂತ ಹೇಳಿ ಸಂಗ್ರಾಮದಲ್ಲಿ ನಮ್ಮನ್ನು ಕಾಣಿ, ಸಂಗ್ರಾಮವೇ ನಿಶ್ಚಿತ ಅಂತ ಹೇಳಿ ಅಲ್ಲಿಂದ ಹೊರಡೋದಕ್ಕೆ ಸಿದ್ಧನಾಗ್ತಾನೆ. ಇದನ್ನು ಕಂಡ ಧೃತರಾಷ್ಟ್ರ ಹೆದರಿಬಿಡ್ತಾನೆ. ದುರ್ಯೋಧನನ್ನು ಕರೆದು, ಮಗನೇ ಬೇಡ ಕಣೋ, ಕೃಷ್ಣ ಸಾಕ್ಷಾತ್ ನಾರಾಯಣ ಕಣೋ, ಅವನು ಪಾಂಡವರೊಡನೆ ಇದ್ದಾನೆ, ಅವರಿಗೆ ಕೇಡಾಗೋದನ್ನು ಅವನು ಬಿಡೋದಿಲ್ಲ, ಬೇಡ ಕಣೋ ಮಗನೇ, ಕೊಟ್ಬಿಡೋ, ರಾಜ್ಯವನ್ನು ಕೊಟ್ಬಿಡೋ ಅಂತ ಗೋಗರಿತಾನೆ. ಈಗ ನೋಡಿ, ದುರ್ಯೋಧನ ಬಹಳ ಸ್ವಾರಸ್ಯಕರವಾಗಿ ಉತ್ತರ ಕೊಡ್ತಾನೆ ನೋಡಿ. ಅಪ್ಪ, ಕೃಷ್ಣ ಹರಿ ಅಂತ ಮೊದಲಿಂದಾನೂ ನನಗೆ ಗೊತ್ತು. ಕಾಯುವವನೂ ಅವನೇ, ಕೊಲ್ಲುವವನೂ ಅವನೇ. ಅವನ ಕಾಲೇ ಸಾಯ್ತೀನಿ ಬಿಡು. ಸಾಯೋನು ನಾನೇ ಭಯಪಡದೇ ಇದ್ದಬೇಕಾದ್ರೆ ಬದುಕುವ ನೀವು ಯಾಕೆ ಚಿಂತೆ ಮಾಡ್ತೀರಿ ಅಪ್ಪ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳಿ ಹೊರಟುಬಿಡ್ತಾನೆ. ಸಮರದನುಸಂಧಾನದಲ್ಲಿ ಸಂಭ್ರಮಿಸಿ ಶೌರಿ ಸಮೀರ ಸುತನಲಿ ಸಮತೆಯನ್ನು ಸೇರಿಸಿದನು. ಅಂದು ಸಮಗ್ರ ಸೂಕ್ತಿಯಲೇ ಸಮರದನುಸಂಧಾನದಲ್ಲಿ ಸಂಭ್ರಮಿಸಿ ಶೌರಿ ಸಮೀರ ಸುತನಲಿ ಸಮತೆಯನ್ನು ಸೇರಿಸಿದನು. ಅಂದು ಸಮಗ್ರ ಸೂಕ್ತಿಯಲಿ ಆರನೆಯ ಸಂಧಿಯ ಸೂಚನಾ ಪದ್ಯದ ಅನುವಾದ ಹೀಗಿದೆ. ಯುದ್ಧದ ಏರ್ಪಾಟಿನ ದಿಶೆಯಲ್ಲಿ ಕೃಷ್ಣ ಯುಕ್ತವಾದ ಮಾತುಗಳನ್ನು ಆಡಿ ಯುದ್ಧವೇ ಆಗಬೇಕೆಂಬ ಅಭಿಪ್ರಾಯಕ್ಕೆ ಭೀಮಸೇನನನ್ನು ಒಪ್ಪಿಸ್ತಾನೆ ಅಂತ. ಸಂಧಿಯ ತಾತ್ಪರ್ಯ ಹೀಗಿದೆ. ಈ ಸಂಧಿನಲ್ಲಿ ಕೃಷ್ಣನ ರಾಜಕೀಯ ತಂತ್ರ ಮತ್ತು ಮುತ್ಸದ್ದಿತನಗಳನ್ನು ಕವಿ ಸ್ವಾರಸ್ಯಕರವಾಗಿ ಚಿತ್ರಿಸಿದ್ದಾನೆ. ಸಂಜಯನನ್ನು ಕಳಿಸಿಕೊಟ್ಟ ಮೇಲೆ ಧರ್ಮರಾಯ ತಮ್ಮಂದಿರೊಡನೆ ಕೃಷ್ಣನನ್ನು ಕಾಣಕ್ಕೆ ಬರ್ತಾನೆ. ಸಂಜಯನ ಸಂದೇಶ ಸ್ಪಷ್ಟವಾಗಿದ್ದರಿಂದ ಧೃತಿಗೆಟ್ಟ ಧರ್ಮರಾಯ ಕೃಷ್ಣನನ್ನು ಕೇಳ್ತಾನೆ. ಕೃಷ್ಣ, ಸಮರವೋ ಸಂಧಿಯೋ ಏನಾಗ್ಬೋದು ಹೇಳು. ಸ್ವಾರಸ್ಯ ನೋಡಿ, ಕೃಷ್ಣ ಉತ್ತರ ಹೇಳಲ್ಲ, ಧರ್ಮರಾಯನನ್ನೇ ಕೇಳ್ತಾನೆ. ನಿನಗೇನು ಬೇಕಪ್ಪ, ನಿನ್ನ ಅಭಿಪ್ರಾಯ ಏನು, ಯುದ್ಧ ಬೇಕೋ ಸಂಧಿ ಬೇಕೋ, ನೀನೇನು ಹೇಳ್ತೀಯೋ ನಾ ಅದನ್ನೇ ಮಾಡ್ತೇನೆ, ಏನು ತೊಂದರೆ ಇಲ್ಲ ನನಗೆ. ಧರ್ಮರಾಯ ತನ್ನ ಸ್ವಭಾವಕ್ಕೆ ಅನುಗುಣವಾಗಿ ಹೇಳ್ತಾನೆ, ಕೃಷ್ಣ, ನಮಗೇನು ಅವ್ರು ರಾಜ್ಯ ಕೊಡದೇ ಇದ್ದರೆ ತೊಂದರೆ ಇಲ್ಲ ಕಣೋ, 5 ಊರು ಕೊಟ್ಟರೆ ಸಾಕು, ನಮಗೆ ಸಂಧಿ ಮಾಡಿಸ್ಬಿಡು. ಆಶ್ಚರ್ಯ ಅಂದರೆ ಭೀಮ ಮತ್ತು ಅರ್ಜುನ ಇಬ್ಬರೂ ಕೂಡ ಅಣ್ಣನ ಪರ ಆಗ್ತಾರೆ. ನಕುಲ ಕೂಡ ಅವ್ರ ಜೊತೆ ಸೇರಿಬಿಡ್ತಾನೆ. ಸಹದೇವ ಮಾತ್ರ ಸಂಗ್ರಾಮಕ್ಕೆ ತನ್ನ ಮತ ಅಂತಾನೆ. ಕೃಷ್ಣನಿಗೆ ಬಹಳ ಕಸಿವಿಸಿ ಆಗಿಬಿಡುತ್ತೆ. ಕೃಷ್ಣನಿಗೆ ಯುದ್ಧ ಬೇಕು, ಯುದ್ಧ ಮಾಡೋವರಿಗೆ ಯುದ್ಧ ಬೇಡ. ಇಲ್ಲಿ ನೋಡಿದ್ರೆ ಸಂಧಿಗೆ 4 ಮತಗಳು, ಒಂದೇ ಒಂದು ಮತ ಸಂಗ್ರಾಮಕ್ಕೆ. ಇಲ್ಲಿ ನೋಡಿ ಕೃಷ್ಣನ ರಾಜಕೀಯ ತಂತ್ರ ಹೆಂಗೆ ಕೆಲಸ ಮಾಡುತ್ತೆ ಅಂತ. ಮಹಾಭಾರತದಲ್ಲಿ ಬಹಳ ಕಷ್ಟಗಳನ್ನು ಅನುಭವಿಸಿದವಳು, ನೊಂದವಳು ದ್ರೌಪದಿ. ಅವನಿಗೆ ಗೊತ್ತು ಅವಳ ಮತ ಸಮರಕ್ಕೆ ಅಂತ ಅವನಿಗೆ ಗ್ಯಾರಂಟಿ ಗೊತ್ತು. ಅಷ್ಟೇ ಅಲ್ಲ,
ಅವಳು ಎಂಥ ಇನ್ಫ್ಲೂಯೆನ್ಷಿಯಲ್ ಅಂತ ಕೂಡ ಅವನಿಗೆ ಗೊತ್ತು. ಹಾಗಾಗಿ ಇದಾಗಲ್ಲ ಅಂದ ದ್ರೌಪದಿನ ಕರೆದ. ಅವಳು ಬಂದು ಧರ್ಮರಾಯ, ಭೀಮ, ಅರ್ಜುನರಿಗೆ ತನಗಾದ ಅವಮಾನವನ್ನೆಲ್ಲ ಜ್ಞಾಪಿಸ್ತಾಳೆ. ಅವರನ್ನು ಬಹಳ ತೀಕ್ಷ್ಣವಾಗಿ ನಿಂದಿಸ್ತಾಳೆ. ಅವಳ ಬೈಗುಳದಿಂದ ಭೀಮ ವಿಚಲನಿತ ಆಗ್ಬಿಡ್ತಾನೆ. ಆಗ್ಬಿಟ್ಟು ಅವನ ಅಭಿಪ್ರಾಯವನ್ನು ಬದಲಿಸ್ಬಿಡ್ತಾನೆ. ಹೀಗಾಗಿ ಸಂಧಿ, ಸಮರ ಇವುಗಳಿಗೆ ಇವಾಗ ಸಮ ಮತ ಬಂದುಬಿಡುತ್ತೆ. ಧರ್ಮಜ, ಅರ್ಜುನ, ನಕುಲ ಸಂಧಿಗಾದರೆ ದ್ರೌಪದಿ, ಭೀಮ, ಸಹದೇವ ಸಮರಕ್ಕೆ ಮತವನ್ನು ಹಾಕ್ಬಿಡ್ತಾರೆ. ಹೀಗೆ ಕೃಷ್ಣ ಸಮರದ ಆಶೆಯನ್ನು ತನ್ನ ಚಾಣಕ್ಷತನದಿಂದ ಜೀವಂತವಾಗಿ ಇಡ್ತಾನೆ. ದುರಿತ ವಿಪಿನ ಕೃಶಾನು ಯದುಕುಲ ವರ ಕುಶೇಶಯ ಭಾನು. ದುರಿತ ವಿಪಿನ ಕೃಶಾನು ಯದುಕುಲ ವರ ಕುಶೇಶಯ ಭಾನು. ನಿಜ ಪದ ಶರಣ ಜನ ಸುರಧೇನು. ಹೊಕ್ಕನು ಹಸ್ತಿನಾಪುರವ. ಏಳನೆಯ ಸಂಧಿಯ ಸೂಚನಾ ಪದ್ಯದ ಅನುವಾದ ಹೀಗಿದೆ. ಪಾಪವೆಂಬ ಕಾಡನ್ನು ಸುಡುವ ಬೆಂಕಿಯು ಯದುಕುಲವೆಂಬ ಕಮಲಕ್ಕೆ ಸೂರ್ಯನಂತಿರುವವನು. ತನ್ನ ಪಾದಗಳಲ್ಲಿ ಶರಣಾದವರಿಗೆ ಕಾಮಧೇನುವೂ ಆದ ಕೃಷ್ಣ ಹಸ್ತಿನಾಪುರವನ್ನು ಪ್ರವೇಶಿಸ್ತಾ ಇದ್ದಾನೆ. ಸಂಧಿಯ ಸಂಕ್ಷಿಪ್ತ ಪರಿಚಯ ಹೀಗಿದೆ. ಕೃಷ್ಣ ಪಾಂಡವರ ರಾಯಭಾರಿಯಾಗಿ ಹಸ್ತಿನಾವತಿಗೆ ಹೊರಟಿದ್ದಾನೆ. ಭೀಮ, ದ್ರೌಪದಿಯರು ಪ್ರತ್ಯೇಕವಾಗಿ ಅವನನ್ನು ಕಂಡು ಯುದ್ಧವನ್ನೇ ಹೊತ್ತು ತರಬೇಕು ಆಗ್ರಹಪಡಿಸಿದ್ದಾರೆ. ಧರ್ಮರಾಯನು ಕೃಷ್ಣನನ್ನು ಕಂಡಿದ್ದಾನೆ. 5 ಗ್ರಾಮ ಕೊಟ್ಟರೆ ಸರಿ, ಇಲ್ಲಾಂದರೆ ಸಂಗ್ರಾಮವಾದರೂ ಸರಿ, ನಮ್ಮ ಏಳಿಗೆ ನಿನ್ನ ಕೈಯಲ್ಲಿದೆ, ನೀನು ತಿಳಿದವನು, ನಿನಗೆ ಹೇಳೋ ಶಕ್ತಿ ನಮಗಿಲ್ಲ ಅಂತ ಹೇಳಿ ಹಾಲಲ್ಲಾದರೂ ಅದ್ದು ನೀರಲ್ಲಾದರೂ ಅದ್ದು ಅಂತ ಹೇಳಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳಿ ಕೈ ಬಿಟ್ಬಿಡ್ತಾನೆ. ದ್ರೌಪದಿಗೆ ಸಮರವನ್ನೇ ನಿಶ್ಚಯ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಕೃಷ್ಣ ಅವನ ತಂದೆ ತಾಯಿ ಮೇಲೆ ಆಣೆ ಇಟ್ಟು ಮಾತು ಕೊಟ್ಬಿಡ್ತಾನೆ. ಕೃಷ್ಣ ಬರ್ತಾ ಇದ್ದಾನೆ ಅಂತ ಸುದ್ದಿ ಕೇಳಿದಾಗ ಧೃತರಾಷ್ಟ್ರ, ಭೀಷ್ಮ, ದ್ರೋಣ ಎಲ್ಲರೂ ಕೂಡ ಬಹಳ ಸಂತೋಷಪಡ್ತಾರೆ. ದುರ್ಯೋಧನನ ಹೊರತಾಗಿ ಎಲ್ಲರೂ ಹೋಗಿ ಅವನನ್ನು ಸ್ವಾಗತ ಮಾಡಬೇಕು ಅಂತ ತೀರ್ಮಾನ ಮಾಡಿ ತಯಾರಾಗ್ತಾ ಇದ್ದಾರೆ. ಶ್ರೇಷ್ಠವಾದ ಕಾಣಿಕೆಗಳನ್ನೆಲ್ಲ ಸಿದ್ಧಪಡಿಸ್ತಾ ಇದ್ದಾರೆ. ದುರ್ಯೋಧನ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಕಾಣಿಕೆ ಕೊಟ್ಟೆ ಅಂತ ಹೇಳಿ ಅವನೇನು ನಮ್ಮನ್ನು ಉಳಿಸ್ತಾನೆ ಅಂತ ಮಾಡ್ಕೋಬೇಡ. ಕೂಕವಾಗಿ ಧೃತರಾಷ್ಟ್ರನಿಗೆ ಮಾತಾಡ್ತಾನೆ. ಧೃತರಾಷ್ಟ್ರ ವಯಸ್ಸಿನಲ್ಲಿ ಹಿರಿಯನಾದರೂ ಹಿರಿತನವನ್ನೆಲ್ಲ ಬಿಟ್ಟು ಕೃಷ್ಣನ ಪಾದಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಶರಣದೇಹಿಕ ದೇವನೆಂಬಿ ಬಿರುದ ಮೆರೆಯಲು ರಾಯಭಾರವಧರಿಸಿ ಕೌರವನರ ಮನೆಗೆ ನಡೆತಂದನು ಅಸುರಾರಿ. ದೇವರು ಭಕ್ತರ ದೇಹವೇ ಆಗಿರ್ತಾನೆ ಅನ್ನೋ ಬಿರುದನ್ನು ಪ್ರಮಾಣಿಸಿ ತೋರಿಸಲು ಕೃಷ್ಣ ಪಾಂಡವರ ರಾಯಭಾರಿಯಾಗಿ ಕೌರವನ ಅರಮನೆಗೆ ಬರ್ತಾನೆ ಅನ್ನೋದು 8ನೇ ಸಂಧಿಯ ಸೂಚನಾ ಪದ್ಯದ ಅನುವಾದ. ಸಂಧಿಯ ಸಂಕ್ಷಿಪ್ತ ಪರಿಚಯ ಹೀಗಿದೆ. ಕೃಷ್ಣ ಪಾಂಡವರ ರಾಯಭಾರಿಯಾಗಿ ಹಸ್ತಿನಾಪುರಕ್ಕೆ ಬರ್ತಾನೆ. ಧೃತರಾಷ್ಟ್ರಾದಿಗಳೆಲ್ಲ ಅವನನ್ನು ಎದುರುಗೊಂಡು ಸ್ವಾಗತಿಸ್ತಾರೆ. ದುರ್ಯೋಧನ ಮಾತ್ರ
ಅವನನ್ನು ಎದುರುಗೊಳ್ಳಲು ಬರಲ್ಲ. ಸ್ವಾಗತ ಸಭೆಯ ನಂತರ ಕೃಷ್ಣ ವಿದುರನಿಗೆ ಅವನ ಮನೆಗೆ ಅವತ್ತು ರಾತ್ರಿ ಭೋಜನಕ್ಕೆ ಬರ್ತೀನಿ ಅಂತ ಹೇಳಿ ಕಳಿಸ್ತಾನೆ. ಈ ಕಡೆ ದುರ್ಯೋಧನ ಕೃಷ್ಣ ತನ್ನ ಮನೆಗೇ ಬರ್ತಾನೆ ಅಂತ ಭಾರೀ ಭೋಜನವನ್ನು ತಯಾರು ಮಾಡಿ ಕಾಯ್ತಾ ಇರ್ತಾನೆ. ಕೃಷ್ಣ ತನ್ನ ಮನೆಗೆ ಬರಲಿಲ್ಲ ಅಂತ ಬಹಳ ಅವಮಾನವಾಗಿಬಿಡುತ್ತೆ ದುರ್ಯೋಧನಿಗೆ. ಅಸಾಧ್ಯ ಕೋಪ ಬೇರೆ ಬಂದಿರುತ್ತೆ ಅವನಿಗೆ. ಕೃಷ್ಣನ ಎದುರು ಅವನ ವೈಭವವನ್ನು ಪ್ರದರ್ಶಿಸೋದೇ ಅವನ ಮುಖ್ಯ ಉದ್ದೇಶವಾಗಿರುತ್ತೆ. ವಿದುರನ ಹತ್ರ ದುರ್ಯೋಧನನ ಕಾಣಬೇಕು, ಸಮಯ ಉಂಟಾ ಕೇಳಿ ಬಾ ಅಂತ ಹೇಳಿ ಕಳಿಸಿದಾಗ ದುರ್ಯೋಧನ ಇವತ್ತು ಸಮಯವಿಲ್ಲ, ನಾಳೆ ಕಾಣಿಸಿಕೊಂಬೆವು ಅಂತ ಹೇಳಿ ಕಳಿಸ್ತಾನೆ. ಕುಮಾರವ್ಯಾಸ ಕಾಣಿಸಿಕೊಂಬೆವು ಅಂತ ಹೇಳಿಸಿದಾನೆ ಅವನ ಹತ್ರ. ಕಾಣಿಸಿಕೊಂಬೆವು ಅನ್ನೋ ಪದದ ಭಾವಾರ್ಥ ದರ್ಶನ ಕೊಡ್ತೀನಿ ಅಂತ ಹೇಳೋ ಥರ. ಕೃಷ್ಣ ತನ್ನ ಮನೆಗೆ ಊಟಕ್ಕೆ ಬರಲಿಲ್ವಲ್ಲ, ಅದಕ್ಕೆ ಇದು ಪ್ರತೀಕಾರ, ಕೃಷ್ಣನನ್ನು ಕಾಯಿಸೋವಂಥ ದುರಹಂಕಾರ. ಮರುದಿನ ಧೃತರಾಷ್ಟ್ರ ದುರ್ಯೋಧನ ವೈಭವದ ಸಭೆ ಸೇರಿಸಿದ್ದಾರೆ. ಧೃತರಾಷ್ಟ್ರನಿಗೆ ಕೃಷ್ಣನ ಮೇಲಿನ ಭಕ್ತಿ ಕಾರಣವಾದರೆ ದುರ್ಯೋಧನನಿಗೆ ವೈಭವವನ್ನು ಮೆರೆಯೋ ಅಹಂಕಾರ. ಹೀಗಾಗಿ ಕುಮಾರವ್ಯಾಸ ಸಭೆಯ ವರ್ಣನೆಯನ್ನು ಕೂಡ ಬಹು ವಿಸ್ತಾರವಾಗಿ ಮಾಡಿದ್ದಾನೆ. ಎಲ್ಲ ಆಸೀನರಾದ ಮೇಲೆ ಕೃಷ್ಣನಿಗೆ ದುರ್ಯೋಧನ ಹೇಳ್ಕಳಿಸ್ತಾನೆ. ಕೃಷ್ಣ ಅರಮನೆಗೆ ಬರೋದನ್ನೇ ಕೆಲವು ಪದ್ಯಗಳಲ್ಲಿ ಸುಂದರವಾಗಿ ಭಕ್ತಿಪೂರ್ವಕವಾಗಿ ವರ್ಣಿಸಿದ್ದಾನೆ ಕುಮಾರವ್ಯಾಸ. ಭೀಷ್ಮ, ದ್ರೋಣ, ಕೃಪಾ, ಧೃತರಾಷ್ಟ್ರ ಮುಂತಾದವರೆಲ್ಲ ಎದ್ದು ಕೃಷ್ಣನನ್ನು ಬರಮಾಡ್ಕೊಳ್ತಾರೆ. ದುರ್ಯೋಧನ ಮಾತ್ರ ತನ್ನ ರತ್ನಖಚಿತ ಸಿಂಹಾಸನದಿಂದ ಎದ್ದು ಬಂದು ಅವನನ್ನು ಎದುರುಗೊಳ್ಳಲ್ಲ. ಅದನ್ನು ಗಮನಿಸಿದ ಕೃಷ್ಣ ಧಾರುಣಿಯನ್ನು ಒತ್ತಿದನು ಉಂಗುಟದ ತುದಿಯಿಂದ ಅಂತ, ಕಾಲಿನ ಬೆರಳ ತುದಿಯಿಂದ ಭೂಮಿಯನ್ನು ಒತ್ತಿದನಂತೆ. ತಕ್ಷಣ ದುರ್ಯೋಧನನ ಸಿಂಹಾಸನ ಮುರಿದು ಅವನು ಕೃಷ್ಣನ ಪಾದದಲ್ಲಿ ಬೀಳ್ತಾನೆ. ಕೃಷ್ಣ ನಗುತ್ತಾ ಅವನನ್ನು ಎತ್ತಿ, ಮಹಾರಾಜ, ಸಿಂಹಾಸನದಲ್ಲೇ ಇರ್ಬೋದಾಗಿತ್ತಲ್ಲ, ನಾವೇ ಬಂದು ನಿಮ್ಮನ್ನು ಹರಿಸ್ತಿದ್ವಲ್ಲ ಅಂತ ಹೇಳಿ ಕುಹಕವನ್ನಾಡ್ತಾನೆ. ಕೃಷ್ಣನಿಗೆ ದುರ್ಯೋಧನನ ಕೋಪದ ಮೂಲ ತಾನು ಅವನಲ್ಲಿ ಭೋಜನಕ್ಕೆ ಹೋಗದಿದ್ದು ಅಂತ ತಿಳಿದ ಮೇಲೆ ಅವನಿಗೆ ರಾಜನೀತಿಯನ್ನು ಬೋಧಿಸ್ತಾನೆ.